ಹೇಳ್ತಾ ಇರೋದು CM DCM ನಡುವಿನ ಪೈಪೋಟಿನೇ ಆ ಕಾಲ್ಪನಿಕ ಕಾರಣ ಆಯಿತು. ಆ 11 ಜನರ ಸಾವಿಗೆ ಇವರೇ ನೇರವಾಗಿ ಆ ಥರ ಹೇಳಿಕೆಲ್ಲ ಬಾಲಿಶವದ್ದು ಅಲ್ವಾ. ಇಟ್ಸ್ ಅನ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಮಗೆಲ್ಲ ನೋವಾಗಿದೆ, ಸರ್ಕಾರಕ್ಕೆ ನೋವಾಗಿದೆ. ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್. ಇಟ್ ಈಸ್ ಅನ್ ಎಮೋಷನಲ್ ಔಟ್ಬಸ್ಟ್ ಟು ದಿ ಪೀಪಲ್, ಸ್ಪೋರ್ಟ್ ಲವಿಂಗ್ ಪೀಪಲ್. ಅದು ಆಗಬಾರ್ದಾಗಿತ್ತು, ಅದಾಗಿದೆ. ಅದಕ್ಕೆ ತುಂಬ ವಿಷಾದ ಇದೆ, ಸರ್ಕಾರ ನೊಂದ್ಕೊಂಡಿದೆ. ಅದಕ್ಕೆ ಲ್ಯಾಪ್ಸಸ್ಸನ್ನು ಕಂಡುಹಿಡಬೇಕಂತ ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ ಹಾಕಿದ್ದೀವಿ. ದಿ ಕಾಸ್ ವಿಲ್ ಬಿ ನೋನ್ ಆ್ಯಂಡ್ ರಿವೀಲ್ಡ್ ಆ್ಯಂಡ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ವಿಲ್ ಟೇಕನ್. ಫ್ಯೂಚರ್ ದಿಸ್ ಟೈಪ್ ಆಫ್ ಇನ್ಸಿಡೆಂಟ್ ಶುಡ್ ನಾಟ್ ಹ್ಯಾಪನ್. ಸರ್ಕಾರದ ವೈಫಲ್ಯತೆ ಹೆಂಗಾಗಿ ರಾಜೀನಾಮೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇದರಲ್ಲಿ ರಾಜಕೀಯ ಮಾಡೋದು ಮುರುಕ್ತನ. ಈ ಥರ ವೈಫಲ್ಯಗಳು UP-ನಲ್ಲಾಗಿದ್ದಾವೆ. ಗೋಧ್ರಾ ಇನ್ಸಿಡೆಂಟ್ ಗುಜರಾತ್ನಲ್ಲಾಯಿತು, ಬೇರೆ ಬೇರೆ ಕಡೆ ಅದು ಏರ್ ಕ್ರ್ಯಾಶ್ ಆಯಿತು. ಇಟ್ಸ್ ಅನದರ್ ವೆರಿ ವೆರಿ ಅನ್ಫಾರ್ಚುನೇಟ್. ಕ್ಯಾನ್ ವಿ ಆಸ್ಕ್ ಪ್ರೈಮ್ ಮಿನಿಸ್ಟರ್ ರೆಸಿಗ್ನೇಷನ್? ಕ್ಯಾನ್ ವಿ ಆಸ್ಕ್ ದ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಸಿನ್ಸ್ ದೇ ಹೇಲ್ ಫ್ರಮ್ ಗುಜರಾತ್? ದೀಸ್ ಆರ್ ಆಸ್ ಚೈಲ್ಡಿಶ್ statements. Thank you. ಜಾತಿ ಗಣತಿಗೆ ಸೊ ಅಧಿಕಾರಿಗಳಿಗೆ ಡಬಲ್ ಮಾಡಲು ಗೊಂದಲ ಆಗ್ತಾರಂತ. ಜಾತಿ ಗಣತಿ ಆಗಿ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಾತಿ ಗಣತಿ ಮಾಡಬೇಕು ಅಂತೇಳಿ 160 ಕೋಟಿ ಇದು ಮಾಡಿ ಅದಕ್ಕೆ ನಾವು ಆರ್ಡರ್ ಮಾಡಿದ್ವಿ. ಅದು 2015ರಷ್ಟೊತ್ತಿಗೆ ಅದು ವರದಿ ಸಿದ್ಧ ಆಯಿತು. 2015-16 ಬಂದಮೇಲೆ 2018ರಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಆಗ ವರದಿ ತಯಾರಾಗಿತ್ತು. ಅದು ಪುಟ್ಟರಂಗ ಶೆಟ್ಟಿ ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷರಾಗಿದ್ದು. ಆವಾಗ ವರದಿಯನ್ನು ಮಾಡಬೇಕು ಅಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ವರದಿ ಸ್ವೀಕಾರ ಮಾಡಲಿಲ್ಲ. ಈಗ ಅದು ಮತ್ತೆ ಅವರಾದ ಅವಧಿ ಮುಗಿದ ಮೇಲೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಮುಂದುವರಿದ ಅವಧಿಗೆ ಅಧ್ಯಕ್ಷರಾಗಿ ಕಾಂತರಾಜ್ ವರದಿಯ ಮುಂದುವರೆದ ಭಾಗವಾಗಿ ಸಿದ್ಧ ಮಾಡಿ ಸರ್ಕಾರದ ಕೊಟ್ಟರು. ಸರ್ಕಾರ ಸಚಿವ ಸಂಪುಟದಲ್ಲಿ ಆ ವರದಿ ಮಂಡನೆ ಆಯಿತು. ಅದರ ಬಗ್ಗೆ 4-6 ಸಾರಿ ಚರ್ಚೆಗಳಾದವು. ಅದು ಆದಮೇಲೆ ಕಾನೂನು ವಿಷಯ ಬಂದಾಗ ಸಂವಿಧಾನದ 11 ಮತ್ತು ಪರಿಚಯದ 1 ಕೆಳಗಡೆ 10 ವರ್ಷದಿಂದ ಆಗಿರೋ ಒಂದು ಸೆನ್ಸಸ್ಸನ್ನು ಮತ್ತೆ ಹೊಸದಾಗಿ ಮಾಡಿ ಅದು ಬೇಕಾದಷ್ಟು ಚೇಂಜಸ್ ಆಗಿದೆ. ಸೋಷಿಯೋ ಎಜುಕೇಷನಲ್ ಚೇಂಜಸ್ ಆಗಿತ್ತು. ಆ ಕಾರಣಕ್ಕೆ ಮತ್ತೆ ಮಾಡಿ ಅದರ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಅಂತ ಆ ಪರಿಮಿತಿಯಲ್ಲಿ ಹೇಳಿದ್ರಿಂದ ಕ್ಯಾಬಿನೆಟ್ ಅಟ್ ಇಟ್ಸ್ ವಿಸ್ಡಮ್ ಹ್ಯಾಸ್ ಟೇಕನ್ ಎ ವೈಸ್ ಡಿಸಿಷನ್ ಟು ಗೋ ಫಾರ್ ಸೋಷಿಯೋ ಎಜುಕೇಷನಲ್ ಸರ್ವೆ ಇನ್ 90 days ಆಫ್ ಟೈಮ್. ಸೊ ಅದಕ್ಕೆ ಯಾರಿಗೂ ಕೂಡ ಆರ್ಟ್ ಬರ್ನಿಂಗ್ ಆಗಬಾರ್ದು. ಹೆಚ್ಚಿಗೆ ಇರೋರನ್ನ ಕಡಿಮೆ ಮಾಡೋಕ್ಕಾಗಲ್ಲ, ಕಡಿಮೆ ಇರೋರನ್ನ ಹೆಚ್ಚು ಮಾಡೋಕ್ಕಾಗಲ್ಲ. ದತ್ತಾಂಶಗಳನ್ನು ಕಡಿಮೆ ಮಾಡೋದು ಕಾನೂನಿನ ಸಂವಿಧಾನದ 11ನೇ ಕಾಲಮ್ನ ಕೆಳಗಡೆ ಇದು ಇರೋದರಿಂದ ಯು ವಾಂಟ್ ಟು ಗೋ ಫಾರ್ ಎ ಡೀಟೇಲ್.